ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಗೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಪಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಪಡಿವಾರವೇಕೆ ನೀನಿಟ್ಟ ಕಾಯ ನೀನಿಟ್ಟ ಕಾಯ ನಿನ ಕೈಯೇ ಮಾಯ ಆಗೋದು ಹೋಗೋದು ನಾ ಕಾಣಿನೆ ಆಗೋದು ಹೋಗೋದು ನಾ ಕಾಣಿನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಮಡಿವಾಳ ದಾಮಯ್ಯವರು ಪರಮೇಶ್ವರನ ಪಾತ್ರ ಮಾಡಿದವರೆಗೂ 200 ರೂಪಾಯಿ ಪ್ರೇಮ ಕಾಣಿಕೆಯಾಗಿ ಯಾರು ಮಾಡಿರ್ತಾರೆ. ರಕ್ಷಕನಾದ ಅಹೋ ದೇವ ನೋಡಿದ್ಯಾ ನೋಡಿದ್ಯಾ ಇಲ್ಲಿ ಎಂತಹ ಅನಾಹುತವು ಸಂಭವಿಸಿರುವುದೆಂದು ಅದೇನಂತೆ ಅಹೋ ಪಾಲನೇತ್ರನೇ ಅಹೋ ಪಾರ್ವತಿ ಲೋಕವನ್ನು ಕಾಯುವ ನಿನಗೆ ಈಗಿರುವ ಸತ್ಪರಿಸ್ಥಿತಿ ನಿನಗೆ ಅರ್ಥವಾಗುತ್ತಿಲ್ಲವೋ ಅದ್ಯಾಕೆ ಅರ್ಥವಾಗುತ್ತಿಲ್ಲ ದೇವ ಹೇಳುವೆನು ಕೇಳು ಪಾಲನೇತ್ರನೇ ಎನ್ನ ಪ್ರಾಣಕಾಂತನೇ ಪಾಲನೇತ್ರನೇ ಎನ್ನ ಪ್ರಾಣಕಾಂತನೇ ಚಂದ್ರಮೌಳಿಯಲ್ಲಿ ಅದಾಳೆ ಚಂದ್ರಮೌಳಿಯಲ್ಲಿ ಅದಾಳೆ ತಿಳಿಸು ಈಶ್ವರನೇ ಅಯ್ಯೇ ಪಾರ್ವತಿ ನೋಡಿದ್ಯಾ ನೋಡಿದ್ಯಾ ಎಂಥ ಕಡೆಗಾಲ ಬಂದಿರುವುದೆಂದು ಅದೇನಕ್ಕಂತೆ ಅಹೋ ಪ್ರಾಣೇಶ್ವರ ಅಯ್ಯೇ ಪ್ರಾಣೇಶ್ವರಿ ಈ ಸಮಯವನ್ನು ನೋಡುತ್ತವಿದ್ದರೆ ಯಾವುದೋ ಆಪತ್ ಕಾಲವು ಬಂದಂತೆ ತೋರುತ್ತದೆ. ಅಹೋ ಪರಮೇಶ್ವರ ಅಯ್ಯೇ ಪಾರ್ವತಿ ನದಿಗಳು ಹುಕ್ಕಿ ಹರಿಯುತ್ತಲಿರುವು ಋಷಿ ಮುನಿಗಳೆಲ್ಲ ತಪಸ್ಸನ್ನು ಬಿಟ್ಟು ಚಿಂತೆಗೀಡಾಗಿ
ಆಗಿರುವರು. ಅಹೋ ದೇವ, ಅಯ್ಯ ಪಾರ್ವತಿ ವೇದವನ್ನು ಉಪಾಯನ ಮಾಡುವ ತಪ ಋಷಿಗಳೇ ತೆಪ್ಪಗಾಗಿ ಕೂತಿರುವರು. ಚಂದ್ರಮೌಳಿ, ಅಯ್ಯ ಪಾರ್ವತಿ ಇದು ಎಲ್ಲಿಯ ದಾಳಿ? ಅದೇನು ಪಾರ್ವತಿ? ಅಯ್ಯ ಪಾರ್ವತಿ ನೀನು ಏತಕ್ಕೆ ಬರ್ತೀಯ? ಅವನ ಒಬ್ಬ ಭಕ್ತೋತ್ತಮನಾಗಿರೋನು. ಅಯ್ಯ ಪಾರ್ವತಿ ಅಹೋ ದೇವ, ಋತೋತ್ತಮನ ಇಂದ್ರ ಕೀಲಾದ್ರಿಯಲ್ಲಿ ತಪಸ್ ಮಾಡ್ತಿರೋಣ. ಆದ್ದರಿಂದ ಆತನ ತಪಜ್ಜಾಲ ಎಷ್ಟು ದಾಳಿ ಮಾಡ್ತಿರೋದು. ಆದರೆ ಈ ಜಾಲೆ ನಮ್ಮನ್ನೇನು ಮಾಡುವುದು? ನಮಗೆ ಕಿಂಚಿತ್ತಾದರೂ ಭಯವಿಲ್ಲ ರಮಣಿ ಸತ್ಸವರೇ. ದೇವ, ಕರದಲ್ಲಿ ಶರವು ಏಕೆ, ಕಣಿಯೋಳು ಪದ್ಮವು ಏಕೆ? ಕರದಲ್ಲಿ ಶರವು ಏಕೆ, ಕಣಿಯೋಳು ಪದ್ಮವು ಏಕೆ? ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಏಕೆ ಧರಿಸಿದಳೋ? ಪಾಲನೇತ್ರನೇ ಎನ್ನ ಪ್ರಾಣಕಾಂತನೇ, ಪಾಲನೇತ್ರನೇ ಎನ್ನ ಪ್ರಾಣಕಾಂತನೇ. ಈಶ್ವರ, ಅಯ್ಯ ರುಡೇಶ್ವರಿ ಯಾವ ತಪ ಮುನಿಗಳಿಗೂ ನಾನು ಹೆದರುವುದಿಲ್ಲವೆಂದು ಹೇಳಿದೆಯಲ್ಲ? ಹೌದು ರಮಣಿ. ಅವನು ತಪ ಮುನಿಗಳಾದರೆ ಅವನ ಕರದಲ್ಲಿ ಶರವು ಏಕೆ, ಪಣಿಯೋಳ್ ಭಸ್ಮ ಬೇಕೆ? ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿರುವ ಆತನು ಮುನಿಗಳು ಹೇಗಾದವನು? ಅಹೋ ಕಾಂತ, ಅಯ್ಯ ಕಾಂತೆ ಆತನು ಕುಬಟನೋ ಸುಬಟನೋ ಧಾನ್ಯವನೋ ಮಾನವನೋ ಯಾವ ವಿಚಾರವೂ ಒಂದು ನನಗೆ ತಿಳಿಯದಾಗಿದೆ. ಪರಮೇಶ್ವರ, ಅಯ್ಯ ಪರಮೇಶ್ವರಿ ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು, ತಿಳಿಸು ಅವನ ವಿಚಾರ. ಅಯ್ಯ ಸುಂದರಮಣಿಯೇ ಕೇಳೆ. ಅದೇನು ಚೆನ್ನಾಗಿ ಹೇಳು. ನೀನು ಇಷ್ಟು ಸಂಶಯ ಪಟ್ಟು ಗಾಬರಿಯಾಗಬೇಡ. ಮೊನ್ನೆ ಶರಣು ಮುನಿಗ ತಪ ಭಂಗವನ್ನು ಮಾಡೋನಲ್ಲ, ಅಷ್ಟ ದಿಕ್ಪಾಲಕರ ಶರಣ ಬೈತಾನಲ್ಲ. ಇಷ್ಟು ಬ್ರಹ್ಮಾದಿಗ ಭಗವನ್ನು ಹೆಚ್ಚಿಸುವುದಿಲ್ಲ. ಅಯ್ಯೇ ಕಾಂತೆ ಇದಾಗಿರಲಿ. ನನ್ನ ಕೈಲಾಸ ಪರ್ಯಂ ಕೊಟ್ಟ ಕಾಲಕ್ಕೋನೆಂದಿಗೆ ಮುಟ್ಟಲಾರನ. ಕೇಳಿದೆಯ ಪಾರ್ವತಿ ಗಿರುಧರನ ರೀತಿ? ಅಹೋ ದೇವ, ಅಯ್ಯೇ ಪಾರ್ವತಿ ನೀನು ಹೇಳಿದ ಮಾತು ನನಗೆ ಅರ್ಥವಾದರೂ ಸರಿ. ಆದರೆ ಸದ್ಗುಣ ಸಂಪನ್ನನಾದ ಎನ್ನ ಕಾಂತನೇ, ಅಯ್ಯೇ ರಮಣಿ ನೀನು ಹೇಳಿದ ವಿಚಾರದಲ್ಲಿ ಬಲ್ಲಿದನಾದರೂ ಕೂಡ ಅಂತಹ ಮುನಿವರನಾದರೂ ಅವನು ದಾರಾಗಿರಬಹುದು. ಅವನು ದಾರೆಂದು ತಿಳಿದುಕೊಳ್ಳುವ ಹಂಬಲವು ಹೆಚ್ಚಾಗಿರುವುದು. ಯಾರೆಂದು ತಿಳಿಸು ಸುಂದರ, ತಿಳಿಸು ಆ ಮುನಿಯ ವಿಚಾರ. ಅಯ್ಯೇ ಮಹಾರಾಜ ನಂದಿನಿ ಬಿಡು ನಿನ್ನ ಯೋಚನೆ. ಅವನ ದಾರೆಂದರೆ ಪುರುಷೋತ್ತಮನಾದ ಪಾಂಡವನ ಪುತ್ರನು ಶ್ರೀಕೃಷ್ಣ ಭಾವಮದರನು, ಧರ್ಮರಾಜನ ತಮ್ಮನು ಮತ್ತು ಪಾಂಡವನು ಇವನೇ ಅರ್ಜುನನು. ಅಯ್ಯೇ ಪಾರ್ವತಿ ಈ ಭಾಂಡದಲ್ಲಿರುವ ಗಂಡುಗಳೆಲ್ಲವನೇ ಗಂಡನು. ದೇವ ಮಾನವರೊಳಗೆ ಅರ್ಜುನನ ಬೆನ್ನು ಕಂಡವರು ಯಾರಿಲ್ಲ. ಕಮನಿ ಕಲಂಕ ಕಮನಿ. ದೇವ, ಅಯ್ಯೇ ದೇವಿ ನೀನು ಹೇಳಿದ ಮಾತು ಸತ್ಯವೇ? ಹೌದು ರಮಣಿ. ನೀನು ಹೇಳಿದ ಮಾತಿನಲ್ಲಿ ಅಚಲವಾದ ನಂಬಿಕೆ ಇದೆಯೇ? ಹೌದು ಇದೇ ರಮಣಿ. ನೇತ್ರವನ್ನ ಬಲ್ಲವನಾದ ನನ್ನ ಕಾಂತ, ಅಯ್ಯೇ ಕಾಂತೆ ಹಾಗಾದ್ರೆ ಮತ್ತೊಮ್ಮೆ ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು ರಮಣಿ.
ಮಧ್ಯಮ ಪಾಂಡವನಲ್ಲಿ ಗಾಂಧೀವಿ ಎನಿಸಿಕೊಂಡ ಅರ್ಜುನನ ಬೆನ್ನನ್ನು ಇದುವರೆಗೂ ಯಾರು ನೋಡಿಲ್ಲವೆಂದು ಹೇಳಿದೆಯಲ್ಲ. ಹೌದು ಕಂಡೆ. ಅಹೋ ಈಶ್ವರ, ಅಯ್ಯೇ ಈಶ್ವರಿ, ಅಹೋ ಪರಮೇಶ್ವರ, ಅಯ್ಯೇ ಪರಮೇಶ್ವರಿ, ಅಹೋ ವಿಷಕಂಠ, ಅಯ್ಯೇ ವಿಶ್ವಕಂಠಿ, ಅಹೋ ದೇವ, ಅಯ್ಯೇ ಅಯ್ಯೇ ದೇವಿ. ಯಾರು ನೋಡಿಲ್ಲದ ಮಧ್ಯಮ ಪಾಂಡವನಾದ ಅರ್ಜುನನ ಬೆನ್ನನ್ನು ನಾನು ನೋಡಬೇಕೆಂದು ಬಯಸಿರುವೆನು. ಅಹೋ ದೇವ, ಅಯ್ಯೇ ದೇವಿ. ಹೇಗಾದರೂ ಮಾಡಿ ಅಂತ ಸುಸಂದರ್ಭವನ್ನು ನನಗೆ ತಂದುಕೊಟ್ಟು ಅರ್ಜುನನ ಬೆನ್ನನ್ನು ನನಗೆ ತೋರಿಸಬೇಕು. ಇದೇ ನನ್ನ ಮನದಲ್ಲಿ ಅಪೇಕ್ಷೆ ಇರುವುದನ್ನಲ್ಲ, ಕೇಳಿ ಮುಗಿಸಲ್ಲ. ಅಯ್ಯೇ ಸಣ್ಣ ತಂಗಿ ಪ್ರಿಯ, ಮಧ್ಯಮ ಪಾಂಡವನ ಬೆನ್ನು ನೋಡಬೇಕೆಂಬುದು ಇಚ್ಛೆ ನಿನಗಿದ್ದರೆ ಈಗ ನಾಳೆ ನಾನು ಮತ್ತೆ ನನ್ನ ಪ್ರಮಾದ ಗಾಣಾದಿಗಳಿಸಿದ್ದ ಮಾರುವೆ ಚಂದರಿಸಿ ಬೇಟೆನವರಿಂದ ಇಂದ ಕೀಲಾದ್ರಿ ಪರ್ವತದಲ್ಲಿ ತಪಸ್ಸೆ ಕುಳಿತು ಅರ್ಜುನನಲ್ಲಿಗೆ ಹೋಗಿ ಅವರೊಡನೆ ವಿನೋದ ಕಲೆ ಮಾಡೋಣ. ತತ್ಕಾಲದಲ್ಲಿ ನಿನಗೆ ಅವನ ಬೆನ್ನು ತೋರಿಸೋಣ ಕಾಣ್ತಾ ಜೀವಂತೆ. ನಿನ್ನ ಮಾತಿನಿಂದಾಗಲಿ ದೇವ. ಬೇಟೆಯನ್ನಾಡುವುದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಜಾಗ್ರತೆಯಿಂದ ಬರಲು ಆಜ್ಞೆಯ ಸಾರ್ಥಿ ನೋಡಿದ ಚಮತ್ಕೃತಿ ತಮ್ಮ ವಿಷಯದಿಂದಾಗಲಿ ಬಹುಪದಿ ಪ್ರಮುಖಗಳಾಗಿರು. ಮದವಂತಿತ ಹಂದಿ ಪುಣ್ಯ ಅರಣ್ಯದಲ್ಲಿ ಎಲ್ಲಿಂದ ಬಂದಿರುವುದು? ಈ ಹಂದಿಯನ್ನು ನೊಂದವನು ಕೊಂದು ಹಾಕದ ಬಿಡದು. ಜೀವ ಹಿಂಸೆ ಮಾಡುವ ಈ ಹಂದಿಯನ್ನು ಕೊಂದು ಸುಚ್ಚರರನ್ನು ರಕ್ಷಿಸುವ ಕರ್ತವ್ಯ ಎನ್ನದಲ್ಲವೇ ಸಾರಥಿ? ಈ ಹಂದಿಯನ್ನು ಮುಡಿದರೆ ಭದ್ರತೆ. ತಮ್ಮ ವಿಷಯದಿಂದಾಗಲಿ ಬಹುಪದಿ ವೈಶ್ಯವರ ನಿಲ್ಲ ನಿಲ್ಲ, ನಾನು ಹೊಡೆದ ಹಂದಿಯನ್ನು ನೀನು ತೆಗೆದುಕೊಂಡು ಹೋಗುವೆ. ಹದ ಮಾಡಿದ ಮಾಂಸವನ್ನು ತಿಂದು ನಿನಗೆ ಮತ್ತೆ ಬೇಸರ ಹೇಗೆ? ಈ ಹಂದಿಯ ಮುಟ್ಟಿದರಾಯಿತು. ಈ ಹಂದಿಯನ್ನು ಕೊಂದನ್ನೇ ಕೊಂದು ಬಿಡ್ತಲ್ಲ ಸರ ಬಹುಳೆಚ್ಚರ. ಕಾಡುಮುನಿಯೇ ಎನ್ನೊಡನೆ ಕುಚರ್ಚೆಯ ಮಾಡುವೆಯ ಆತವಾಗಿ ಮಾಡುವನು. ತಿನ್ನಲಿ
ಬರ್ತಂತ ಆಯ್ತಾ ಈ ಕಾಡಬೇಡ ನೀನು ಈಗಿನ ಮನೆಯಲ್ಲೇ ಬಂದು ಗೋದ್ಯ ಸದಿಕ್ಕಗಳನ್ನು ನುಗ್ಗಾಗಿ ಮಾಡುವ ಈಗ ಈ ಬಾಣಗಳನ್ನು ಪ್ರಯೋಗಿಸುವೇನ ಇದನ್ನು ಗ್ರಹಿಸಬೇಡ ಈ ಹೆಚ್ಚಿಗೆ ಮಾತನಾಡಬೇಡ ಒಳಿತೆ ಈ ತಾಪಸೇನ ನೀನು ಬಿಟ್ಟ ಸರಾಂಗದಲ್ಲೆಲ್ಲ ಬಂದ್ಬಿಟ್ಟನ ನಿಷ್ಪ್ರೇಮ ಬಾಣ ಮೇಟ ಕೇಳ್ತಿರುತ್ತ ಸಮಯಕ್ಕೆ ಬರ್ತೆ ನಿನ್ನಂತ ಒಳ್ಳು ನಿಯಮಂತಿಗೆಲ್ಲ ಕೂಡ ನೀನು ಹೆಚ್ಚಿಗೆ ಮಾತನಾಡಬೇಡ ಏನೆಲ್ಲ ಕೀಳು ಕೊಡೋದ ಕೆರದಾಗ ಈ ಭೂಮಂಡಲದ ಯಾವ ಇದೇ ಬರುವಂತ ನನ್ನ ಪರಾಕ್ರಮ ಮೆಚ್ಚಿದೆ ಈಗೋ ಈ ಬಾಣಗಳ ಪೈಕಿ ಯಾವುದಾದರ ಒಂದು ತೆಗೆದು ಬಿಡುವ ನಾವು ಮೂರು ಲೋಕದಲ್ಲ ಎನ್ನ ಬಾಣಗಳನ್ನು ಭೇದಿಸವರಿಸಿಲ್ಲ ಈಗ ಬಯಸಿದವನ ಅದರ ಎನ್ನ ಬಾಣಗಳ ಮೆಲಕಡಿಗೆ ಎಂಬ ಕ್ರೋಧ ನನಗೆಲ್ಲ ಇದು ಅಲ್ಲದ ತಿರುತರಮವಾದ ಕೋದಣ್ಣದನ್ನ ಈ ಬಾಣಗಳನ್ನು ಹೂಡಿ ಬಡಿಯುವನು ಗಟ್ಟಿಯಾಗಿ ರಣರಕ್ಕೆಲ್ಲ ಕಾಡಿಸಿದರ ಬಂದಿತ್ತು ನೋಡಿ ಎನ್ನ ಹೆಸರ ನನ್ನ ಹೆಸರ ಒಳಿತೆ ಮೂಡ ಹೃದಯ ಏತಕ್ಕೆ ಕಷ್ಟಪಡ್ತೆ ಮಂಜಿನ ಹನಿಗಳಿಗೆ ಪರ್ವತವು ನೆನವುದುಂಟೆ ಎಂಜಲು ಮಾಡಿದ ನಂದಾಲಕ್ಕೆ ನನ್ನ ಕುತರದ ಪ್ರಾಣ ತಕ್ಕುದೆ ಇದು ಅಲ್ಲದ ದ್ರೋಣಾಚಾರಕ್ಕೆ ಬರಬಾರದು ನಂದುದೆ ಜಾಗೃತೆಯಿಂದ ಯುದ್ಧಕ್ಕಿನಲ್ಲಿ ಬಂದ ಏನು ಮಾಡುದು ನಿನ್ನ ಪದದ ಅಹೋ ದೇವ, ಅಹೋ ದೇವಿ ಇದು ಎಂತಹ ಆಶ್ಚರ್ಯಕರವಾದ ಸಂಗತಿ. ಅದೇನು ದೇವ, ಅಯ್ಯ ಪಾರ್ವತಿ ಹೇಳುವೆನು ಕೇಳು. ಅದೇ ಚೆನ್ನಾಗಿ ಲೋಕವ ಕಾಯುವ ದೇವ, ನೀ ಕೇಳು ಎನ್ನಯ ವಚನವ. ಲೋಕವ ಕಾಯುವ ದೇವ, ನೀ ಕೇಳು ಎನ್ನಯ ವಚನವ. ಜನಮಾತು ಕೇಳಲು ಬೇಡುವೆ ನಿನ್ನನ್ನು ನಾನು ನಿನ್ನನ್ನು ಲೋಕವ ಕಾಯುವ ದೇವ, ನೀ ಕೇಳು ಸತಿಯರ ವಿಷಯವ. ಪರಮೇಶ್ವರನೇ, ಅಯ್ಯ ಪ್ರಾಣೇಶ್ವರಿ ಏತಕ್ಕೆ ನಿನಗೆ ಇಷ್ಟೊಂದು ಬಂತ? ಅದೇನು ಕಂಡೆ ಅಭೋಗ ಅಂತ ಆಗ ನೀನು ಹೇಳಿದ
ವಿಚಾರವು ಎನ್ನ ಮನಸ್ಸಿನಲ್ಲಿ ಇದ್ದರೂ ಕೂಡ ಈ ನಿನ್ನ ಬಂಧು ಈತಕ್ಕೂ ನನಗೊಂದು ತಿಳಿಯದಾಗಿದೆ. ನಿನ್ನ ವಿಚಾರವನ್ನು ಸವಿಸ್ತಾರವಾಗಿ ಹೇಳು ದೇವ ದಿವ್ಯ ಪ್ರಭಾವ. ಅಯ್ಯೇ ಕಾಮಿನಿ, ಹೋರ್ತನಿಗೆ ನಾನು ಮಾಡಿದ್ದೆಲ್ಲ ಕಷ್ಟ ಬಂದಿದ್ದಿಲ್ಲ ಬೇಡ ನನ್ನ ಭಕ್ತದ್ರು ಅನ್ನ. ಅಯ್ಯೇ ಶಂಕರಿ, ಅಹೋ ಪ್ರಿಯ, ಭಕ್ತರ ಮನಸ್ಸು ಸಂತೋಷ ಪಡಿಸಿ ಅವರ ಇಷ್ಟ ಪಟ್ಟು ಕಳಿಸಬಹುದು ಎಂದೆಲ್ಲ ಮಾತು ಸಹಜ. ಅಯ್ಯೇ ಕಾಂತಿ ಕಾಂತ, ಆದರೆ ಭಕ್ತರನ್ನು ಪರೀಕ್ಷಿಸದೆ ಅವರ ಇಷ್ಟ ಕೊಟ್ಟು ಕಳಿಸಬಹುದೇ ಕಾಣಿ ಕಲಂಸ ಗಮನಿ. ಅಹೋ ದೇವ, ಅಯ್ಯೇ ಕಾಂತಿ, ಏನಾದರೂ ನಿನ್ನ ಕಾರ್ಯವನ್ನು ನಾನು ಮೆಚ್ಚಲಾರೆನು. ಅದು ಯಾತಕ್ಕೆ ಮುಚ್ಚಲಾರೆ ಕಾಂತಿ? ಸರ್ವ ಭಕ್ತರನ್ನು ಕಾಪಾಡುವ ಸಲುವಾಗಿ ವಿಷವನ್ನೇ ಕುಡಿದ ನಂಜುಂಡೇಶ್ವರನು ನೀನು. ಅದು ಕಾಂತಿ, ಈಗ ನೀನು ಅರ್ಜುನನ ಶರವನ್ನು ಕಸಿದುಕೊಂಡು ಆತನನ್ನು ನೆರಕೊಡಿಸಿದರೆ ನಿನ್ನನ್ನು ಭಕ್ತರಾದರೂ ಏನಂದಾರೋ ದೇವ ದೇವಿ, ನೀನು ಮಾಡುವ ಕಾರ್ಯವು ನನಗೆ ಮೆಚ್ಚಲಾಗದು. ಅದು ಯಾತಕ್ಕೆ ಮುಚ್ಚಲಾರೆ ಕಾಂತಿ? ಸುಮ್ಮನೆ ನೀನು ಲೋಕರಕ್ಷಕನಾದ ಅರ್ಜುನನನ್ನ ನೀನೇ ಕಾಪಾಡಬೇಕು ಎನ್ನ ಮಾತನ್ನ ಕೇಳಿ ಸ್ವಾಮಿ ಭಕ್ತರ ಪ್ರೇಮಿ. ಅಯ್ಯೇ ಪಾರ್ವತಿ, ಚೆನ್ನಾಗಿ ಕೇಳಿದ ಭಕ್ತ ಸಂಗತಿ. ಅದೇನು ಚೆನ್ನಾಗಿ ಹೇಳು ದೇವ. ಭಕ್ತರನ್ನು ಪರೀಕ್ಷಿಸಬೇಕಾದರೆ ಅವ ಭಕ್ತರಿಗೆ ಎಲ್ಲದ ಅಪಮಾನವನ್ನು ಮಾಡಬೇಕು, ಶ್ರಮಪಡಿಸಬೇಕು. ಅವರ ದೇಶ ತ್ಯಾಗ ಮಾಡಿಸಬೇಕು, ಅವರಿಗೆ ರೋಗ ಹುಟ್ಟಿಸಬೇಕು, ಅವರ ಬಂಧು ಬಳಗ ಕಲಿಸಬೇಕು. ಅಯ್ಯೇ ಶಂಕರಿ, ಇಂಥ ನಾನಾ ಕಷ್ಟ ತಂದಿಟ್ಟ ಕಾಲಕ್ಕೆ ಕಷ್ಟಗಳನ್ನು ಲೆಕ್ಕಿಸದೆ ಎನ್ನೋ ಭಕ್ತರಾಗಿರುವುದೇ ಸದ್ಭಕ್ತ ಲಕ್ಷಣ. ಅಯ್ಯೇ ಕಾಂತಿ, ಈ ಅರ್ಜುನನ ಭಕ್ತಿ ಅಂಬರಿಸಬೇಕಾದ ಕಾರಣ ಇಷ್ಟು ಕಾಲ ಮಾಡಬೇಕಾಯ್ತು ಮಾನನೀಯ ಮನಸ ಬಂದಿನಿ. ಎನ್ನ ಬಾಣಗಳೆಲ್ಲ ಬರಿದಾಗೆ ಹೋದವ. ನಿನ್ನ ಅಸ್ತ್ರ ಬಿದ್ದ ಸಾಕು, ಮುಷ್ಟಿದ್ದಕ್ಕೆ ನಿಲ್ಲಂತಲ ಸಮರ. ನಾನು ನಿನ್ನ ಬಾಣಗಳಿಗೆ ಅದೇ ಪ್ರಕಾರಕ್ಕೆ ನಿಲ್ಲಬಾರದು. ಎಂದಕ್ಕೆದು ಪ್ರವಚನ ಪಟ್ಟಣದ ಅನೇಕ ಮಂದಿ ರುಡೇಶ್ವರನ ಗೆದ್ದನು. ಅರ್ಜುನನ ಬೆನ್ನನ್ನು ತೋರಿಸಿದೆ. ಈಗ ಪಾರ್ಥನ ಬೆನ್ನನ್ನು ನೋಡಿದೆನು ಶಂಕರ, ತ್ರಿಭುವನ ಭಯಂಕರ. ಎಂದಕ್ಕೆ ಧ್ರುಪರಾಜನ ಪಟ್ಟಣದ ಅನೇಕ ಮಂದಿ ರುಡೇಶ್ವರನ ಗದ್ದೆನೋ ಕುರುರಾಯನ ಗರ್ವವನ್ನು ಮುಗಿದನೋ ರೂಪದ ಸರ ಹಿಡಿದನೋ ಗಂಧರ್ವರನ್ನು ಹೊತ್ತು ಓಡಿಸಿದನೋ ಮೆಚ್ಚಿ ಬೇಡದ ದಕ್ಷಿಣಕ್ಕೆ ಬಾಳು ಮಾಡಿದನೋ ಏಕಮಂದಿರ ಕಸರನ್ನು ಕಲಿಸಿದನು. ಎನ್ನಂಥ ಪರಕ್ಷಣಿಗೆ ಕೋಚುತ್ತಾರೆ ಇಲ್ಲಿರುವ ಬೇಡನ ನಿಜವಾಗಿ ಹೋದನಲ್ಲ. ಅಯ್ಯೋ ಶಿವ, ಇದು ಯಾವ ಪೂರ್ವ ಜನ್ಮದ ಕರ್ಮವೋ, ಯಾವ ಹಿರಿಯರನ್ನು ದೋಗಿಸಿದನೋ, ಯಾವ ದೇವತೆಯನ್ನು ನಂಬಿಸಿದನೋ. ಎಲ್ಲ
ಶಿವಲಿಂಗವನ್ನು ಪೂಜಿಸಿ ಈ ಶಬರವನ್ನು ಗೆಲ್ಲುವ ಸಾರಥಿ ಅದು ಜಾಗೃತಿ ತಮ್ಮ ವಿಶ್ವವಿದ್ಯಾಲಯ ಇದೇನು ಆಶ್ಚರ್ಯ, ನಾನು ಈ ಶಿವಲಿಂಗಕ್ಕೆ ಅರ್ಪಿಸಿದ ಪುಷ್ಪಗಳಲ್ಲ ಈ ಶಬರನ ಮಸ್ತಕದ ಮೇಲೆ ಕಾಣುವವು. ಈತನು ಶಬರನಲ್ಲ, ಸಾಕ್ಷಾತ್ ಪರಶಿವನಿಯೇ ಆಗಿರಬೇಕು. ನಾನೆಂಥ ಅಜ್ಞಾನಿ, ಎಂಥ ಅಪರಾಧವನ್ನು ಮಾಡಿ ಪಾಪಕ್ಕೊಳಗಾದೆನೋ. ಅಯ್ಯೋ ಶಿವ ಶಿವ, ಏನು ಮಾಡಲಿ ಸಾರಥಿ? ಈ ಶಿವನಲ್ಲಿ ಕ್ಷಮಬೇಡುವ ಜಾಗೃತಿ. ತಮ್ಮ ವಿಶ್ವವಿದ್ಯಾಲಯ ಅಹೋ ದೇವ, ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳೋನು ದೇವ ಸಂಜೀವ. ಬಾಲ ಸದ್ಗುಣ ವಿಶಾಲ, ನಿಚ್ಚಲವಾದ ನಿನ್ನ ಭಕ್ತಿಗೆ ನಾ ಮೆಚ್ಚಿದೆ. ನಿನಗೆ ಬೇಕಾದವರು ಬೇಡು, ಕ್ಷಣ ಮಾತ್ರ ಕೊಡೋನು. ಬೇಡ ಭಕ್ತಿ ಶ್ರಮಣಿ ದಿಮಣಿ. ಅವೋ ಪಾರ್ಥ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ನಿಮ್ಮಲ್ಲಿ ಕ್ಷಮಾರ್ಪಣೆಯನ್ನು ಬೇಡಿಕೊಳ್ಳೋನು. ಅಹೋ ಪರಮಾತ್ಮ, ಅವೋ ಪಾರ್ಥ, ನಿನ್ನ ಮೇಲೆ ನನ್ನ ಬಾಣಗಳನ್ನು ಪ್ರಯೋಗಿಸಲೆಂದು ನೀನು ಅಪಾತ ತಿಳಿದುಕೊಳ್ಳಬೇಡ. ಓ ದೇವ, ಅವೋ ಪಾರ್ಥ, ಎನ್ನಗೆ ನಿನ್ನಲ್ಲಿರುವ ಬಾಣಗಳನ್ನು ಕೊಟ್ಟು ನನ್ನ ಕೃತಾರ್ಥನಾಗಿ ಮಾಡ ದೇವ ಮಹಾನುಭಾವ. ಅವೋ ದುರದಿರನಾದ ಪಾರ್ಥ, ನೀನು ಕೇಳಿದ ಅಸ್ತ್ರವನ್ನು ಕೊಡುವೆನು. ಜಾಗ್ರತೆಯಿಂದ ಬೇಡುವಂತ ನಾನು ಫಲ್ಗುಣ, ನೀನು ಕೇಳ್ತೇನೆ ಕೊಡುವೆನು. ಕ್ಷಣ ಅಹೋ ಜಗತ್ಕರ್ತನಾದ ಮುತ್ತಿಂದೆಯ, ಅವೋ ಧನುಂಜಯ, ನಾನು ಕೇಳುವುದೇನೆಂದರೆ ಅದೇನು ಪಾರ್ಥ? ವಾಸುಪಸಾತ್ರ ಬ್ರಹ್ಮಾಸ್ತ್ರವನ್ನು ಕೇಳುವೆನು. ಈ ಬಾಣಗಳನ್ನು ಕೊಟ್ಟು ನನ್ನ ಕೃತಾರ್ಥನ ಮಾಡ ದೇವ ಮಹಾನುಭಾವ. ಅವೋ ದುರದಿರನಾದ ಪಾರ್ಥ, ಓ ಪರಮಾತ್ಮ, ನೀನೆ ಈ ಹಿಡಿಯೋ ನೀನೇ ಕುತಾರ್ಥ. ಈ ಕೋಪಾಶಪದಾಸ್ತ್ರವನ್ನು ಮತ್ತು ಬ್ರಹ್ಮಾಸ್ತ್ರವನ್ನು ಕೊಡುವೆನು. ಇಡೀ ಫಲ್ಗುಣ, ಇಲ್ಲಿಂದ ಸ್ವರ್ಗಕ್ಕೆ ಹೋಗಿ ನಿನ್ನ ತಂದೆಯಾದ ದೇವೇಂದ್ರನನ್ನು ಮಾಡಿಸುತ್ತಿರುವ ಕಾಲಕ್ಕೆ ನಿವಾತಕರೆಂಬ ರಾಕ್ಷಸರನ್ನು ಸಂಹರಿಸಿ ನಿನ್ನ ಅಣ್ಣನಾದ ಧರ್ಮರಾಜನ ಮನಸ್ಸು ಸಂತೋಷಪಡಿಸಿ. ಅವೋ ಪಾರ್ಥ, ಓ ಜಗತ್ಕರ್ತ, ಈ ಬಾಣಗಳ ಪ್ರವೇಶ ವಿಧಾನ ಹೇಳುವಂತೆ ಚೆನ್ನಾಗಿ ಕೇಳು. ಅದೇನು ಪರಮಾತ್ಮ? ವೈರಿಗಳನ್ನು ಸಂಹರಿಸಬೇಕಾದರೆ ಈ ಪಾಶುಪತಾಸ್ತ್ರವನ್ನು ಉಪಯೋಗಿಸು. ದೇವ ದಾನವರೊಡನೆ ಯುದ್ಧ ಮಾಡಿದರೆ ಈ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸು. ನಿನ್ನ ಕಾರ್ಯವು ಸಫಲವಾಗಲಿ ಪಾರ್ಥ. ದುರದೋ ನೀನೇ ಅತಿ ಸಮರ್ಥ. ಕುಮಾರನಾದ ಪಾರ್ಥ, ಅಹೋ ಅಮ್ಮಯ್ಯ, ಬಾ ನಿನ್ನ ಭಕ್ತಿಗೆ ಮೆಚ್ಚಿದೆನು ಪಾರ್ಥ. ಹ, ಅಗೋ ಅರ್ಜುನ, ಅಹೋ ಅಮ್ಮಯ್ಯ, ಇಂದು ನೀನು ಆ ದೇವತನಲ್ಲಿ ಮಾಡಿದ ತಪಸ್ಸಿಗಾಗಿ ಹ, ಸರ್ವ ಅಸ್ತ್ರಗಳಲ್ಲಿ ಶ್ರೇಷ್ಠವಾದ ಒಂದು ಅಸ್ತ್ರವನ್ನು ದೇವತನ ನೀಡಿರುವನು. ಹೌದಮ್ಮಯ್ಯ. ಅಹೋ ಕುಮಾರ, ಅಹೋ ಜನನಿ, ಆತನ ಅಪ್ಪಣೆಯಂತೆ ನಿನಗೆ ಅದನ್ನು ನಾನು ನೀಡಲು ಬಂದಿರುವೆನು. ಹ, ಅಹೋ ಕುಮಾರ, ಅಮ್ಮಯ್ಯ, ಹೇಳುವೆನು ಕೇಳು. ಏನು ಮಾತೆ? ಓ ಅಂಜನಾಸ್ತ್ರವನ್ನು ಕೊಡುವೆ, ನಿನ್ನ ಕೀರ್ತಿಯನ್ನು ಬೆಳಗುವೆ, ನಿನ್ನ ಕೀರ್ತಿಯನ್ನು ಬೆಳಗುವೆ. ಕುಮಾರ,
ಎಂದರೆ ಅದು ಅಂಜನಾಸ್ತ್ರವು. ಹೌದು ಜನನಿ. ಅಹೋ ಕುಮಾರನಾದ ಪಾರ್ಥ, ಅಹೋ ಅಮ್ಮಯ್ಯ, ದೇವತನ ಆಶೀರ್ವಾದದಿಂದ ಅಂಜನಾಸ್ತ್ರವನ್ನು ನಾನು ನಿನಗೆ ಕೊಡುವೆನು. ಆದಷ್ಟು ಬೇಗನೆ ಹೋಗಿ ಈ ಅಂಜನಾಸ್ತ್ರವನ್ನು ಉಪಯೋಗಿಸಿಕೊಂಡು ನಿನ್ನ ಕಾರ್ಯವನ್ನು ಸಾಧಿಸಿಕೊಂಡು ಬಾ ಪುತ್ರ. ಅಮ್ಮ ಜನನಿ ಪಾರ್ವತಿ ದೇವಿ ಕುಮಾರ, ನೀನು ಹೋಗುವ ಕಾರ್ಯಕ್ಕೂ ಎನ್ನ ಅಪ್ಪಣೆ ಇದೆ. ನಿನಗೆ ಅಪಜಯವಾಗಬಾರದೆಂದು ಜಯದಾರ್ತಿಯನ್ನು ಬೆಳಗುವೆನು. ಪೀಠವನ್ನು ಅಲಂಕರಿಸು ಪುತ್ರ. ಜಯವಾಗಲೆಂದು ನಿನಗೆ ಜಯದಾರ್ತಿಯನ್ನು ಬೆಳಗಿದೆನು. ಯಾವುದೇ ಅಡ್ಡಿ ಆ ತಂತ್ರಗಳಿಗೆ ಭಯಪಡದೆ ಆದಷ್ಟು ಬೇಗನೆ ಹೋಗಿ ನಿನ್ನ ಕಾರ್ಯವನ್ನು ಸಾಧಿಸಿಕೊಂಡು ಜಯಶೀಲನಾಗಿ ಬಾ ಮಗನೇ. ನಿನ್ನ ಮನಮನೆಗಳ ಯಕ್ಷ ಚಿತ್ತ ಗಂಧರ ಪುರುಷರ ಗಂಧರ್ವ ರಾಕ್ಷಸಾದಿಗಳ ಚಿನ್ಮಯ ಮೂರ್ತಿಯಾದ ಪರಮಾತ್ಮನಿಂದ ಪಾಶುಪದಾರ್ಥ ಬ್ರಹ್ಮಾಸ್ತ್ರ ಕೊಳ್ಳಗೊಂಡಿರ ಪಾರ್ವತಿ ಅಮ್ಮನವರ ಕಡೆಯಿಂದ ಅಂಜಿನಾಸ್ತ್ರವನ್ನು ಸಂಪಾದಿಸಿದನು. ನಾನೇ ತನ್ನನು ನಾನೇ ಮಾನನು ನಾನೇ ಉದಾರ್ಥನು ಮುಳುವಳಿನ ಸಾರದೆ ಕಾಲಕೇಯ ನಿವತಕ್ರಮ ಸಂಹರಿಸುವುದಕ್ಕೆ ಹಿರಣ್ಯ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವುದನ್ನಾಗ ಸಾರದೆ
ಶಾಂತನಾಗಿ ಬಂದ ಮೇಲೆ ನಮ್ಮ ಧಾರ್ಮಿಕರೇನ ದೇವ ಮಹಾನ್ ಬಾಬ ಸೊಂಡಿಗಾರ ಮರಿತಾರ ಆಟದಲ್ಲಿ ನಾಟ್ಯ ಮಾಡುವ ಹೆಣ್ಣು ಮಕ್ಕಳನ್ನ ಕಂಡು ತಂದು ಕೊಡುವ ವೀರಮಲ್ಲಿಗುವಿನ ಹಾರ ಹೇಗಿದ್ದಲ್ಲಿ ಹೆಣ್ಣು ಮಕ್ಕಳದೊಂದು ದೊಡ್ಡ ಸಂಸಾರ ಈ ನಮ್ಮ ಗಣಿ ಮಾಲೀಕರಿಗೆ ಸೇರಿಕೊಂಡು ಸುಳ್ಳಾಗಿ ತಂದು ಕೊಟ್ಟವ ನಾಲ್ಕೈದು ಬಂಗಾರದ ಸಲ ಅದನ್ನು ಹಾಕಿಕೊಂಡು ಹೋಣಿಯಾಗಿ ತಿರುಗುತ್ತ ಭರ್ತಿಯಿಂದ ಗರಾಗರ ಅದನ್ನು ನೋಡಲಾರದೆ ತಮ್ಮ ಮುಂದೆ ನಿಂತುಕೊಂಡು ಮತವನ್ನು ಸಿದ್ಧಗೊಂಡಿರುವ ಸುಂದರ ಸಾರಥಿ ನಾನುಲ್ಲದನ ದೇವ ಹೇಳಿಕೊಂಡು ಬರಬೇಕು ತಮ್ಮ ನವಂಗಿದವ ಸಾರಥಿ ನಾವು ದಾನಂದರೆ ತಾವುದಾರ ದೇವ ಸೋಂಬತ್ತ ಹಂಬೋರವ ಸಂಭವನ ಸಂಬರ ಕಿಂದರ ಕಿಂಪುರಿಸ ಗರಡ ಗಂಧರ್ವ ದೇವತಾರಿಗಳ ಸೊಂದಿನ ದೇವ ಆ ಚಂಚಲ ಪ್ರಾಯನಂದಿಸಿದ ಒಳಗೆ ಸೋಂಬ ಗಜಸೂರ ತಾರಕಾಸೂರ ಭಸ್ಮಾದಿ ಉದ್ಧತ್ ಕರ್ಮ ರಾಜೇಶ್ವರ ಅಂಶತ್ ಭವನಂದನಸಿದ ಹಿಂದೂ ಹನ್ನವಾದ ಸಭಾಂತರಕ್ಕೆ ಬಂದ ಕಾರಣಗಳ ದೇವ ಮಹಾನ್ ಬಾಬಾ ಸಾರಥಿ ಈ ಸಭಾಪತ್ರಾಸನಕ್ಕೆ ಬಂದು ಕಾರಣಗಳೆಂದರೆ ಅದೇನು ದೇವ ಏಳಗೊಂದ ನಿಶ್ಚಯ ಮಾಡಿದ ಢಮ್ಮಿಯಲ್ಲ ಪಾಂಡು ಕುಮಾರನ ಭೀಮಸೈನಮ್ಮ ತಿಂಡಿ ಭಾಗವದರಂಡ ಭೀಮನ ಢಮ್ಮಿಯಲ್ಲ ಕೊಂಡೊಯ್ದಿರುವುದು ಹೌದೇನು ದೇವ ಆದ ಕಾರಣ ನಾನು ಮಾರ ವೇಷಧಾರಿಯಾಗಿ ಬ್ರಾಹ್ಮಣ ವೇಷ ತಾಳಿ ಕುಟುಂಬ ಧರ್ಮರಾಜನಿಗೆ ಸುಳ್ಳು ಪಾಠ್ಯ ಮನೆಯಡಿ ಪಾಂಚಾಲನ ತೆಗೆದುಕೊಂಡು ಹೋಗಬೇಕಂತ ಬಂದಿರೋ ಸೂತವರಿಯ ತಮ್ಮ ಶಿರಂಗಾಗಲು ದೇವ ಪೀಠವನ್ನು ಅಲಂಕರಿಸಿದ ದೀಕ್ಷಣದ ಊನರಿದ್ರೆ ಈಗಲೇ ಕೊಡ್ರಿ ಸಭಾ ನಡೆಯುವ ಸಮಯದಲ್ಲಿ ಯಾರಾಟ ಬರ್ತಾಡ್ರಿ ಗುಡ್ಡೆಗುಂಡೆ ದಾಸರಾಮಯ್ಯವರು ಈ ಶೃಂಗಾರವಾದ ಪುಷ್ಪವನ್ನು ಜಡಸೂರನ್ನು ಮಾತ್ರ ಮಾಡಿದವರು ಹೋಮ ಪ್ರಕಾರ ಮಾಡುತ್ತಾರೆ ಇದೇ ಗ್ರಾಮದ ಎಸ್ಎಂಸಿ ಅಧ್ಯಕ್ಷರಾದಂತ ಅಂಪಯ್ಯನವರು ಈ ಶೃಂಗಾರವಾದ ಪುಷ್ಪವನ್ನು ಜಡಸೂರನ್ನು ಮಾತ್ರ ತಯಾರು ಮಾಡ್ತಾರೆ ಈ ಶೃಂಗಾರವಾದ ಎಚ್ಚರಿಕೆ ವಾಚ್ ಒಂದು ಪುಷ್ಪಮಾಲೆಯನ್ನು ಜಟಸರ ಮಾತ್ರ ತಯಾರು ಮಾಡುತ್ತಾರೆ ತಿಮ್ಮಪ್ಪಯ್ಯವರು ಈ ಶೃಂಗಾರವಾದ ಹಂದವಾದ ಹಾರ ಒಂದು ಎಚ್ಚರಿಕೆ ವಾಚ್ ಅನ್ನು ಜಟಸರ ಮಾತ್ರ ತಯಾರು ಮಾಡುತ್ತಾರೆ
ಮಣಕುಂಟೆ ರಾಮದಾಸ್ ಇವರು 500 ರೂಪಾಯಿಯನ್ನು ಜಡಿಸಲು ಮಾತ್ರ ತಯಾರು ಮಾಡುತ್ತಾರೆ. ಗೋತೆಯವರು ಈ ಸಂದೇವಾದ ಪುಷ್ಪವನ್ನು ಜಡಿಸಲು ಮಾತ್ರ ತಯಾರು ಮಾಡುತ್ತಾರೆ. ಇನ್ಯಾರೋ ಮಾಧವ ಕೊಡ್ರಿ. ಇದೇ ಪಾತ್ರವಿದೆ ವೈರಾಟದಲ್ಲಿ ಇಂದಿನ ಭೀಮಸೇನನ ಪಾತ್ರ ಮಾಡಿದಂತ ಕೊಡವರ ಯಲ್ಲಪ್ಪನ ಮಗ ಮಹೇಶ್ ಅವರು 100 ರೂಪಾಯಿಗಳನ್ನು ಜಡಸರು ಪಾತ್ರ ತಯಾರು ಮಾಡುತ್ತಾರೆ. ಅದು ಯಾತಕ್ಕೆ ದೇವ? ಖಂಡನ ಬಲ ಮಂಡಿತರಾದ ಏನಂತ ನಿಶ್ಚಯ ಮಾಡಿದೆ ಎಲ್ಲ ಪಾಂಡು ಕುಮಾರನಾದ ಭೀಮಸೇನಮ್ಮ ತಿಂಡಿ ಮಗನ ಏನೊಂದು ನಿಶ್ಚಯ ಮಾಡಿದೆ ಎಲ್ಲ ಪಾಂಡು ಕುಮಾರನಾದ ಭೀಮಸೇನಮ್ಮ ತಿಂಡಿ ಮಗನ ಕಂಡ ಪರಶಿವನ ಅವತಾರವನ್ನು ಬರೆದು ತಂದ ಶಿವನನ್ನು ಮುಕ್ತವಾಗಿರುವವ ಮಾತ್ರದ ಮಂಡದವನಿಂದ ಅವನನ್ನು ಗೆಲ್ಲುವುದು ಹೌದೇನು ದೇವ? ಪರ್ವತ ಎಲ್ಲಿಂದ ಆಗಲು ಖಂಡಿತವಾಗಿ ಎಲ್ಲ ಮಾಡಬೇಕರು. ಹೌದೇನು ದೇವ? ಏನೋ ಪಾಲದಿಂದಲೇ ಎಲ್ಲ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕಾಗಿದೆ. ಆದ ಕಾರಣನಾದ ಮಾನ ವೇಷಧಾರಿಯಾಗಿ ಈಗಲೇ ದ್ರೌಪದಿಯನ್ನು ತರುವುದು ಸಾಲದು. ಹೀಗೆ ಆನಂದ ಸಂಗತಿ. ಒಳ್ಳೆಯ ಒಬ್ಬ ತರುಣರಾಗಲಿ. ಅಹೇ ಪ್ರಾಣಕಾಂತ, ಅಯ್ಯೇ ಪ್ರಾಣಕಾಂತೆ, ಅಲ್ಲಿ ನೋಡು ಪೂರ್ವ ದಿಕ್ಕಿನಲ್ಲಿ ಏನೋ ಒಂದು ಸುವಾಸನೆ ಬರುತ್ತಿರುವುದು. ಇದರ ವಿಚಾರವನ್ನು ಎನ್ನ ಮೇಲೆ ತಿಳಿಸಕಾಂತ ನೀನೇ ಬಲವಂತ. ಅಯ್ಯೇ ಪ್ರಾಣ ಸಖಿ ಸುಖಾಂತ ಮುಗಿ ಆ ಪರಿಮಳದ ವಾರ್ತೆ ಏನೆಂದರೆ ಏನು ಕಾಂತ? ಪೂರ್ವೋತ್ತರ ದಿಕ್ಕಿನ ಬಳಿ ಶೋಭಿಸುವ ಕುಬೇರನ ರಾಜಧಾನಿಯಾದ ಅನಗಾವತಿ ಪಟ್ಟಣದ ಸಮೀಪದಲ್ಲಿರುವ ಸರೋವರದಲ್ಲಿ ಸೌಗಂಧಿಕ ಪುಷ್ಪಗಳು ವಿಸ್ತಾರವಾಗಿರುವು. ಇರುವಲ್ಲವ ಕಾಂತ, ಆ ಕುಬೇರನು ಯಾರ ಮುಟ್ಟದ ಹಾಗೆ 3 ಅಶ್ವೈರಿ ಸೈನ್ಯ ಬಲವನ್ನು ಕಾವಲಿಟ್ಟಿರುವನು. ಈ ಬ್ರಾಹ್ಮಣನು ಅನಗಾವತಿಯಿಂದ ಬಂದಿರವನಾದ ಕಾರಣ ಇವನ ಹಿಂದೆ ಆ ಪುಷ್ಪದ ವಾಸನೆ ಬಂದಿರುವುದು ದ್ರೌಪದಿ ತಿಳಿಯಿದೆ. ಆ ಪುಷ್ಪದ ರೀತಿ ಅಹೇ ಪ್ರಾಣಪತಿ, ಅಯ್ಯೇ ಪ್ರಾಣೇಶ್ವರಿ, ನನ್ನದೊಂದು ಚಿಕ್ಕ ಆಸೆಯನ್ನು ನೆರವೇರಿಸುವೆಯಾ? ಅದು ಏನು ಕಾಂತೆ? ಕಾಂತ ವಲ್ಲಭ, ಅದೇ ವಲ್ಲಭೇ, ಹೇಳುವೆನು ಕೇಳು. ಸುಂದರ, ಅದೇ ಸುಂದರಿ, ಆ ಸೌಗಂಧಿಕ ಪುಷ್ಪವನ್ನು ಯಕ್ಷರಾಜನು ಏತಕ್ಕಾಗಿ ಸಾಕಿರುವನು. ಇದರ ವಿಚಾರವನ್ನು ಎನ್ನ ಮುಂದೆ ಹೇಳು ಕಾಂತ. ಅದೇ ನಳಿನಾಂಬತಿ ಮತ್ತು ಪ್ರಾಣಸಖಿ ಪ್ರಾಣಪತಿ, ಆ ಕುಬೇರನ ಸೌಗಂಧಿಕ ಪುಷ್ಪಗಳನ್ನು ಅಷ್ಟು ಶ್ರದ್ಧೆಯಿಂದ ಯಾನಕ್ಕೆ ಕಾಪಾಡುತ್ತಿರುವನೆಂದರೆ ಏತಕ್ಕೆ ಕಾಂತ? ಆ ಪುಷ್ಪವ ಲಕ್ಷ್ಮಿಗೆ ವಾಸಸ್ಥಾನವು, ಪುಷ್ಪವಿರುವ ಸ್ಥಳದಲ್ಲಿನ ನಿಧಿಗಳು ಆನಂದವಾಗಿರುವವು, ಜನಸಂದೋಹವಿರುವುದು. ಅದೇ ರಮಣಿ, ರಮಣ, ಇದು ಅಲ್ಲದ ಆ ಪುಷ್ಪಗಳನ್ನು ಮುಡಿದ ಸ್ತ್ರೀಯರಿಗೆ ಎಂದಿಗೂ ಬಡತನವು ಭಾರತ ದ್ರೌಪದಿ. ಕಾಂತ ಅದೇ ಕಾಂತೆ, ವಲ್ಲಭ, ಅದೇ ವಲ್ಲಭೆ, ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು.
ಹೇಳಿರುವುದು ಅದನ್ನು ನೀನು ನೆರವೇರಿಸಬೇಕು. ಅದೇನು ಕಾಂತೆ ವಲ್ಲಭ, ಆ ಸೌಗಂಧಿಕ ಪುಷ್ಪವನ್ನು ನೋಡಿದ ತಕ್ಷಣವೇ ಎನ್ನ ಮನವು ಆತೊರೆಯುತ್ತಿರುವುದು. ಅದಕ್ಕೆ ನಾನು ಆ ಪುಷ್ಪವನ್ನು ನೀನು ತಂದು ಕೊಟ್ಟರೆ ಈ ಜಡೆಮುಡಿಯಲ್ಲಿ ಮುಡಿದುಕೊಂಡು ಸಂತೋಷವನ್ನು ಕೊಡುವೆನು ಕಾಂತ. ಗುಣವಂತ ಕಾಂತ, ನೀನು ಉಡುಪಡುವ ಸಡಗರವಲ್ಲ ನನ್ನ ಮೂರ್ತಿಯ ಬೆಳವು ಮಾಡಿಬಿಟ್ಟರು. ಈ ಅಡವಿಯಳು ಬಂದು ಒಡಲೆಗಿಲ್ಲದ ಗಡ ಮರದ ಕಸು ಗಾಳಿಗಳನ್ನು ತಿಂದು ಕಾಲ ಕಳೆಯುವ ನಮ್ಮಂತ ನಿರ್ಭಾಗ್ಯರಿಯ ಪುಷ್ಪರಾಶಿಯದಕ್ಕೆ ಒಮ್ಮೆ ನುಂಗಿದ ಮುತ್ತಿನ ನದಿಯನ್ನು ಮಂಡಲ ರೈತರ ಬಂದಿದ್ದೇನೆ ಹೋಗುದೇ ಸುಮ್ಮನೆ ಯಾತಕ್ಕೆ ಬರುತ್ತೆ ಕಾಂತ, ಅದೇ ಕಾಂತ ಹೇಗಾದರೂ ಮಾಡಿ ಆ ಪುಷ್ಪವನ್ನು ತಂದುಕೊಡು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ವಲ್ಲಭ, ಅದೇ ಬಲ್ಲದ ನೀನು ನನಗೆ ಪ್ರೇಮದ ಪ್ರಿಯನಲ್ಲವೇ? ನಾನು ನನ್ನ ಗಂಡನಲ್ಲ ಎಂದು ನನ್ನ ಗಂಡನನ್ನು ಕೇಳಿತು. ನೀನೇ ನನಗೆ ಪ್ರೇಮದ ಪ್ರಿಯನು. ಅವರು ಮೂರು ಲೋಕದ ಗಂಡರು ಎನಿಸಿಕೊಂಡಿರುವ ಅರ್ಜುನನಿಗೆ ಕೇಳಿತು. ನೀನು ಗಂಡನಲ್ಲವೇ? ಅವರ ಇಬ್ಬರನ್ನು ಕೇಳಿದ ರಮಣಿ. ಅವರು ಬೇಡ, ನೀನು ಬೇಕು. ಅದೇ ರಮಣಿ, ರಮಣ, ನೀನು ಕೇಳಿದ ಕ್ಷಣವ ತಂದು ಕಡುವುದಕ್ಕೆ ಈ ಸೌಗಂಧಿಕ ಪುಷ್ಪವೇನಾದರೂ ಅಡವಿಯಲ್ಲಿ ಬೆಳೆದ ಕಾರಣದಲ್ಲಿ ಎಂದು ತಿಳಿದಿರುವೆಯೇ ಕಂಡುಕೊಂಡೆ. ಎಲ್ಲಿಯಾದರಾಗಲಿ ನನಗೆ ತಂದು ಕೊಡು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಕಾಂತೆ. ವಲ್ಲದವರಿಗೆ ಎಲ್ಲವ ಕೊಡುತ್ತಾರೆ. ವಲ್ಲದವರಿಗೆ ಎಲ್ಲವ ಕೊಡುತ್ತಾರೆ. ಎನ್ನುವ ಬೇಡ ಕಾಂತನೇನೋ. ಎನ್ನುವ ಬೇಡ ಕಾಂತನೇನೋ. ಆಲಿಸೋ ಪ್ರಿಯ ಓ ಮನದಿನಿಯ. ಆಲಿಸೋ ಪ್ರಿಯ ಓ ಮನದಿನಿಯ. ಓ ಮನದಿನಿಯ. ಓ ಮನದಿನಿಯ. ಅರೇ ಪ್ರಾಣೇಶ್ವರ, ಅದೇ ಪ್ರಾಣೇಶ್ವರಿ. ಬೇಕಿಲ್ಲದವರಿಗೆ ಬೆಲ್ಲವನ್ನು ಕೊಟ್ಟರೆ ತಿನ್ನುವರೇನು? ಆಂಜನೇಯ ಆಂಜನೇಯ ಭಯ ಕಾಂತೆ. ಅದರಂತೆ ನೀನು ಏನು ಹೇಳಿದರೆ ನಿನ್ನ ಮಾತನ್ನು ನಾನು ಕೇಳಲಾರೆನು. ಸುಂದರ, ಅದೇ ಸುಂದರಿ. ಬೇಗನೆ ಹೋಗಿ ಆ ಸೌಗಂಧಿಕ ಪುಷ್ಪವನ್ನು ನನಗೆ ತಂದು ಕೊಡಕಂತ. ಗುಣವಂತ ಏನೇ ಪ್ರಸ್ತ ದ್ರೌಪದಿ ಎನ್ನ ಯಾತಕ್ಕೆ ನಿಷ್ಠೂರ ಮಾಡುತ್ತಿ, ಎನ್ನ ಮುಂದೆ ಯಾತಕ್ಕೆ ಏಳುತ್ತಿ ಮತ್ತು ಬಾಳುತ್ತಿ. ನೀನು ಮೊದಲೇ ಹುಡುಗನೆಯನ್ನು ಎನ್ನುವುದಕ್ಕೆ ಏನು ಪಟ್ಟದಾಗಿ ಅಂತಿ. ಛೀ ಛೀ ಮಂದಮತಿ. ಕಾಂತ, ನಿನ್ನ ಬೆಳಗಿನ ಮಾತಿಗೆ ಬರಲಾಗುವರಲ್ಲ ಉಳಿದ ಗಂಡನನ್ನು ಕೇಳಿದು ಅವನಿಗಿಂತ ನಾನಿಯನ್ನು ಹೆಚ್ಚಿನವನೇನೇ ಕಾಮಿನಿ ಕಳಹಂಸಗಾರನೇ. ಪ್ರೇಮದ ಪ್ರಿಯನೇ, ಅದೇ ಪ್ರಿಯರೇ, ಈ ಸತಿಯ ಒಂದು ಆಸೆಯನ್ನು ನೆರವೇರಿಸಿದ ಮೇಲೆ ನೀನೆಂಥ ಗಂಡ? ನೀನು ಆ ಪುಷ್ಪರಾಶಿಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ಕೇಳವನ್ನು ತಂದು ಕೊಡುವುದು ರಮಣಿ. ನನಗೆ ಆ ಪುಷ್ಪವೇ ಬೇಕಾಗಿರುವುದು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ರಮಣಿ. ಕಾಂತ, ಅದೇ ಕಾಂತೆ. ನೀನು ಗಂಡನಲ್ಲವೇ? ಅದೇ ಸುಂದರಿ. ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಕೇಳು ಈಗಲೇ ತಂದು ಕೊಡುವನು. ಆದಿಶೇಷನ ಅಡಿಯಲ್ಲಿರುವ ಮಾಣಿಕ್ಯವನ್ನಾದರೂ ಕೇಳು ತಕ್ಷಣವೇ ತಂದು ಕೊಡುವನು. ಅವರ ಆ ಸೌಗಂಧಿಕ ಪುಷ್ಪದ ಆಸೆಯನ್ನು ಬಿಟ್ಟುಕೊಡು ರಮಣಿ. ಸದ್ಗುಣಾವರಣಿ. ವಲ್ಲಭ, ಅದೇ ವಲ್ಲವೇ. ಬೇಕಿಲ್ಲದನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನನ್ನನ್ನು ಕೊಲ್ಲಲಾಗಿ ಕಾಣುತ್ತದೆ ರಮಣಿ. ನನಗೆ ಬೇಕಾಗಿರುವುದು ಆ ಸೌಗಂಧಿಕ ಪುಷ್ಪವು. ಎಷ್ಟು ಮಾತ್ರಕ್ಕೆ ತಂದು ಕೊಡುವುದಿಲ್ಲ ರಮಣಿ. ವಲ್ಲಭ, ಅದೇ ವಲ್ಲವೇ. ಹೇಳೇನೆ ಕೇಳು. ಏನು ಸ್ಥಳವಾಗಿಲ್ಲದು? ಕರೆಗಳು ಮೇಲೆಯುವ ದೇವರ ಸಿದ್ದೇಶ. ಏನು ಸ್ಥಳವಾಗಿಲ್ಲ ರಮಣಿ. ಕರೆಗಳು ಮೇಲೆಯುವ ದೇವರ ಸಿದ್ದೇಶ. ನಿನ್ನಯ ನೆರವೇರೋ ಮೆಚ್ಚುವನೇನೋ. ನಿನ್ನಯ ನೆರವೇರೋ ಮೆಚ್ಚುವನೇನೋ. ಆಲಿಸೋ ಪ್ರಿಯ ಓ ಮನದಿನಿಯ. ಓ ಮನದಿನಿಯ. ಓ ಮನದಿನಿಯ. ಅದೇ ಪ್ರಾಣಕಾಂತ, ಏ ಪ್ರಾಣೇಶ್ವರಿ. ಎಷ್ಟು ವಿಧವಾಗಿ ಹೇಳಿದರೆ ನೀನು ನನಗೆ ಆ ಪುಷ್ಪವನ್ನು ತಂದುಕೊಡು. ನೀನು ನುಡಿಯನ್ನು ಕೇಳಿ ಶ್ರೀವರ ಸಿತಶೀಲ ವಾಸನಾದ ಸಿದ್ದೇಶನು
ನಿನ್ನ ನಡತೆಯನ್ನು ನೋಡಿ ಮೆಚ್ಚಲಾರದ ಕಾಂತ ಗುಣವಂತ. ಏನೇ ವಾರಚಾಮಗೆ ನಿನ್ನ ಮಾತನ್ನು ಕೇಳು ಸೌಗಂಧಿಕ ಪುತ್ರನನ್ನು ತರಲಿಕ್ಕೆ ಹೋದರೆ ಎಂದು ಘೋಷಣೆಯಾಗದು. ಅದೇ ರಮಣಿ, ಅದು ಹೇಗೆಂದರೆ ರಮಣ, ಹೆಂಡತಿಯರ ಮೇಲಾಗಿ ಹೆಂಡತಿಯರ ಮಾತನ್ನು ಕೇಳಿದರೆ ಹಿಂದೆಯೇ ಬಂದದು ಅದು ಮಾತ್ರ ತಪ್ಪದು. ಅದೇ ದ್ರೌಪದಿ ಪ್ರಾಣಪತಿ, ಹಿಂದಕ್ಕೆ ಸತಿಮಣಿಯ ಮಹಾಲಕ್ಷ್ಮೀ ಗೋದೇವಿಯ ಮಾತನ್ನು ಕೇಳಿ ಮಾಯಾಮೃಗಮಂ ಧರದುವರ ಶ್ರೀರಾಮಚಂದ್ರನಿಗೆ ದಿಯಲಾಯಿತು. ಸತಿಯ ಮಾತನ್ನು ಕೇಳಿ ವಸುಂಧರೆಗೆ ದಿಯಲಾಯಿತು. ಅದರಂತೆ ನಿನ್ನ ಮಾತನ್ನು ಕೇಳಿ ಪಾರಿಜಾತನನ್ನು ತರಲಿಕ್ಕೆ ಹೋದರೆ ನನಗೆ ಅದೇ ಗತಿ ಪರ್ವತದಲ್ಲಿ ನಾನು ಸರ್ವದಾ ಓದುವುದಿಲ್ಲ. ಸಾಧುವಾಗಿಯೇ ಮೂಲಾಟಿಗೆ ಸೊಲ್ಲ. ಏ ಕಾಂತೆ, ಹೆಂಡತಿಯ ಆಸೆಯನ್ನು ನೆರವೇರಿಸಿದ ಮೇಲೆ ನೀನೆಂಥ ಗಂಡನು? ಆ ಸೌಗಂಧಿಕ ಪುತ್ರನ ಆಸೆಯನ್ನು ಬಿಟ್ಟು ಬಿಡು. ಬೇರೆ ಏನನ್ನಾದರೂ ಕೇಳು, ಈಗಲೇ ಬಂದು ಕೊಡುವುದು ನೋಡಿ. ಕೈಯಲ್ಲಿ ಗದೆ ಏತಕ್ಕೆ? ಪುಣ್ಯ ಕೌರವರನ್ನು ಕೊಲ್ಲುವುದಕ್ಕೆ ಹಿಡಿದುಕೊಂಡು ಬಿಡುವುದು ನೋಡಿ. ಈ ಮಗದ ಮೇಲೆ ಮೀಸಿ ಏತಕ್ಕೆ? ಏ ರಮಣಿ, ಕಾಂತ, ಏ ಕಾಂತೆ, ಈ ಮಗದ ಮೇಲೆ ಮೀಸಿ ಏತಕ್ಕೆ? ಹನ್ನೊಂದು ಅಕ್ಷರ ಅದೇ ಸುಂದರಿ ಆ ಕುಬೇರನ ಸೌಗಂಧಿಕ ಪುಷ್ಪಗಳನ್ನು ಕಾಪಾಡುವುದಕ್ಕೆ 3 ಅಕ್ಷರ ಸೈನ್ಯ ಬಲವನ್ನು ಕಾವಲಿಟ್ಟಿದ್ದರು. ಅಂಥವರೊಡನೆ ನೀನು ನನ್ನನ್ನು ಕೊಲ್ಲುವುದಕ್ಕಾಗಿ ಕಳಿಸಿಕೊಡಬೇಕೆಂದುಕೊಂಡಿರುವೇನೆಯೇ? ಕಾಂತ, ನಿನ್ನನ್ನು ಕೊಲ್ಲುವುದಕ್ಕೆ ನಾನು ಕಳಿಸುವುದಿಲ್ಲ. ಆ ಸೌಗಂಧಿಕದ ಪುಷ್ಪದ ಮೇಲೆ ನನಗೆ ಆಸೆಯಾಗಿರುವುದು, ಅದಕ್ಕಾಗಿ ಹೇಳ್ತಿರುವೆನು. ಇದು ಎಷ್ಟು ಮಾತಕ್ಕೆ ತಂದು ಬಿಡುವುದು? ಬಿಡಬೇ ಮಾಸೆಲಾರೆ ನೊಡೆಯ ಹೆಂಡತಿಯ ಆಸೆಯನ್ನು ನೆರವೇರಿಸಿದ ಮೇಲೆ ಕೈಯಲ್ಲಿ ಗದೆ ಆಟಕ್ಕೆ ನಿನಗೆ ಮುಖದ ಮೇಲೆ ಮೀಸಿ ಆತಕ್ಕೆ. ಕಾಂತ, ನಿನ್ನ ಕೈಲಾಗದಿದ್ದರೆ ನಾನುಟ್ಟ ಸೀರೆಯನ್ನು ಉಟ್ಟುಕೋ, ನಾ ಕೊಟ್ಟ ಬಳೆಯೇ ಮಾತನ್ನ ಹೇಳಿ, ಇಲ್ಲವಾದರೆ ಆ ಸೌಗಂಧಿಕ ಪುಷ್ಪವನ್ನು ತಂದು ನನ್ನ ಮುಡಿಯಲ್ಲಿ ಮುಡಿಸು. ಕಾಂತ, ನಿನ್ನ ಗಂಡನು ಪ್ರಾಣಪತಿ, ನಿನ್ನಿಂದ ನಾವು ಹಾಳಾಗಬಲ್ಲದ ನಮ್ಮ ಅಣ್ಣನಾದ ಧರ್ಮರಾಯನಿಂದ ನಾವು ಹಾಳಾಗಲಿಲ್ಲ. ಅದು ಹೇಗೆಂದರೆ ಹೇಗೆ ಕಾಂತ? ನಾವು ರಾಜಸೂಯಾಗ ಮಾಡುವ ಕಾಲದಲ್ಲಿ ಕೌರವರನ್ನು ನೋಡಿ ಕುಚೇಷ್ಟಿಯ ಮಾಡಿ ಪಕ್ಕನೆ ವ್ಯಕ್ತಿದ್ದೇ ನಮಗೆ ಮೃತ್ಯುವಾಯಿತು. ಕೌರವರ ಮನಸ್ಸು ಬೇಸರವಾಗಿ ನಮ್ಮ ದೇಶವನ್ನು ನಾಶ ಮಾಡಿ ನಮ್ಮ ರಾಜ್ಯವನ್ನು ಉಳಿಸಿಕೊಂಡರು.
ಕಾಂತ ಏ ಕಾಂತ ಹೆಂಡತಿಯ ಆಸೆಯನ್ನು ನೆರವೇರಿಸಿದ ಮೇಲೆ ನೀನೆಂಥ ಗಂಡನೋ? ಗಂಡನ ಹೇಳಿದ ಮಾತನ್ನು ಕೇಳಲಾರದವಳು ನೀನಂತ ಹೆಂಡತಿಯು. ಕಾಂತ ಏ ಕಾಂತ ನಾನು ನಿನ್ನ ಮಾತನ್ನು ಕೇಳದೆ ಬೇರೆಯವರ ಮಾತನ್ನು ಕೇಳುವೆನೇನು? ಆತ ಅಂದರೆ ಈಗ ನನ್ನ ಮಾತು ಕೇಳಿದ ಮಣಿ ವಲ್ಲಭ, ಅದೇ ವಲ್ಲಭ. ಹೇಗಾದರೂ ಮಾಡಿ ಆ ಸೌಗಂಧಿಕ ಪುಷ್ಪವನ್ನು ತಂದು ಕೊಡಕಂತ ನೀನೇ ಬಲವಂತ. ಏ ದ್ರೌಪದಿ ಏನ್ ಮಾತನಾಡ್ತಿ? ಪ್ರಾಣಪತಿ ಛೀ ಛೀ ಅಂತವರಿಗೆ ನೀಚ ಜಾತಿ. ಈ ಭೂಮಂಡಲದಲ್ಲಿ ಗಂಟುಗಲಿಗಳಾಗಿ ಜನಿಸಿ ನಮ್ಮ ಹೆಂಡತಿಯ ಮನೋರಿಷ್ಟವನ್ನು ಪೂರೈಸುವ ಶಕ್ತಿ ಇಲ್ಲವೆಂದು ದೈವ ಸ್ವರೂಪರಾದ ಗಂಡನನ್ನು ಕಂಡ ಹಾಗೆ ಭಂಡ ಮಾತುಗಳನ್ನಾಡುವ ನೀನೆಂಥ ಹೆಂಡತಿ. ಛೀ ಮಸಮತಿ. ಇದೇ ಬದುಕೋಗಿ ಮುಚ್ಚ ನಿನ್ನ ಬಾಯಿ ಎತ್ತರ ತಪ್ಪಿ ಯಾತಕ್ಕೆ ನೋಡುತ್ತಿ? ನಿನ್ನ ಬಾಯಿ ಹೊಡಿತೀವಿ ನೋಡು. ಈ ಭೂಮಂಡಲದಲ್ಲಿ ಗಂಡ ದುಶ್ಯಾಸನದಿಂದ ಮಾನದಷ್ಟ ಮಾಡಿಸಿದರೆಂದು ಕೆಟ್ಟ ಭಾಷೆಗಳಿಂದ ಹೊಡೆಬಿಟ್ಟುತ್ತಿರುವೆಯಲ್ಲ, ನಿನ್ನ ದುರಾದೃಷ್ಟಕ್ಕೆ ನಾನೇನು ಮಾಡಲಿಕ್ಕೆ ಬೆಟ್ಟನೆ ಪರಮ ಬಾಧಗಳೇ. ಅಪ್ಪ ಸಾರಥಿ, ಈ ಕಾಂತನ ಮುಂದೆ ಹತ್ತು ಕರೆದರೆ ಫಲವಿಲ್ಲ. ಹಾ ಇಂಥ ಗಂಡರು ಕೂಡ ಬಾಳೆ ಮಾಡೋದಕ್ಕಿಂತ ಅಲ್ಲಿ ಹೋಗಿ ದೊಡ್ಡ ಗುಡ್ಡದ ಮೇಲಿಂದ ಬಿದ್ದು ಸಾಯುವುದೇ ಲೇಸು. ಹೋಗೋಣ ನಡೆಯಪ್ಪ ಸಾರಥಿ. ಮುಂದಕ್ಕೆ ನಾವು ಸೀದಾ ಒಳಗೆ ಹೋಗ್ಬಿಡಿ ಮಸೂರು ಸಿಕ್ಕರು. ಹಾಗೆಯೇ ದ್ರೌಪದಿ ನಿಲ್ಲು ನೀನೇ ಅದಕ್ಕೆ ಸಾಯುತ್ತಿ, ಕಾರ್ಯವನ್ನು ಮಾಡುತ್ತಿ. ಬೇಡ ಬೇಡ, ಅಲ್ಲಿ ಹೋಗೋ ನಾಳೆಯ ಸೌಗಂಧಿಕ ಪುಷ್ಪವನ್ನು ತಂದು ಪಡೆಯುವನು, ನಿನ್ನ ಮನ ಆನಂದ ಪಡಿಸುವನು. ನಿನ್ನ ನಾಡ ಧರ್ಮಜನ ಆಜ್ಞೆಯನ್ನು ಬಡಿಯುತ್ತೀನಿ, ಸಹಿಸಬೇಕಾಗಲಿ ಫಲಹಂಸಗಾಗಲಿ. ಪ್ರಾಣ ಮನೋಹರ ಅಯ್ಯೇ ಮನೋಹರಿ, ಒಲವಿನ ಚೆಲುವ ಅದೇನು ಚೆನ್ನಾಗಿ ಅವರ ಮಣಿ. ತಣಿಸು ಬಾಮನವ ಬಾಬಾಯ ನೀವಾಯ ನೀನೆ ನಮ್ಮ ಮನದ ಹಿರಿಯ. ಇನ್ನು ಬಿಡಲಾರೆ ಇನ್ನು ಬಿಡಲಾರೆ ಒಲವಿನ ಕಾಂತೆ ಹಾಗಾದರೆ ಹೋಗಿ ಬರುವೆಯಾ? ಹೌದು ಸುಂದರಿ.